ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಸಂತೆಬೆನ್ನೂರಿಗೆ. ಆ್ಯಕ್ಚುಲ್ ಪ್ಲ್ಯಾನ್ ಬಂದು ನಮ್ಮದು ಚಿಕ್ಕಮಂಗ್ಳೂರಿಗೆ ಹೋಗ್ತಿರೋದು. ಸೊ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ಸಂತೆಬೆನ್ನೂರು ಮೇಲೆ ಹೋಗ್ಬೇಕಾದ ಕಾರಣ ಇನ್ನೂ ಟೈಮ್ ಇತ್ತಲ್ವಾ, ಸೊ ಸಂತೆಬೆನ್ನೂರನ್ನು ಸಹ ತೋರಿಸೋಣ ಅಂತ ಬಂದೆ. ನಾನು ಬಾತಿ ವಿಡಿಯೋ ಮಾಡಿದಾಗ ಹೇಳಿದ್ದೆ, ನಾನು ದಾವಣಗೆರೆ ಸುತ್ತಮುತ್ತ ಇರೋ ಪ್ಲೇಸಸ್ನೂ ಸಹ ತೋರಿಸ್ತೀನಿ, ಕವರ್ ಮಾಡ್ತೀನಿ ಅಂತ. ದಾವಣಗೆರೆ ಸುತ್ತಮುತ್ತ ಪ್ಲೇಸಸಲ್ಲಿ ಸಂತೆಬೆನ್ನೂರು ಸಹ ಒಂದು. ಇದು ಎಸ್ಪೆಷಲಿ ಪ್ರೀ ವೆಡ್ಡಿಂಗ್ ಸ್ಪಾಟ್ ಅಂತ ಹೇಳಿದ್ರೂ ತಪ್ಪೇನಲ್ಲ. ಆಲ್ಮೋಸ್ಟ್ ಈಗೀಗ ಟ್ರೆಂಡ್ ಬಂದಿರ್ಬೋದೇನೋ ಬೀಚಸ್ಗೆ ಹೋಗೋದು, 1 ಅವರ್ಗೆ ಹೋಗೋದು ಪ್ರೀ ವೆಡ್ಡಿಂಗಿಗೆ. ಸೊ ಅವು ಯಾವುದು ಇರೋಕ್ಕಿಂತ ಮುಂಚೆ ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋರಾಗಿರಲಿ ಮತ್ತು ಬೇರೆ ಕಡೆಯಿಂದ ಸಹ ಸಂತೆಬೆನ್ನೂರಿನಲ್ಲೇ ಸಹ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸಿದ್ದಾರೆ. ಸಂತೆಬೆನ್ನೂರು ಮೇಲೆ ಹೋಗ್ತಿದ್ವಲ್ಲ, ಸೊ ಸಂತೆಬೆನ್ನೂರು ಹತ್ರ ನಿಲ್ಲಿಸಿದ್ರೆ ಒಂದು ಇಲ್ಲೂ ಕೂಡ ಒಂದೆರಡು ವೀಡಿಯೋಸು ಕ್ಲಿಪ್ಸ್ ತಗೊಂಡು ಇದು ಕೂಡ ಒಂದು ವೀಡಿಯೋ ಮಾಡ್ಬೋದಂತ, ಕಂಟೆಂಟ್ ಮಾಡ್ಬೋದಂತ ಅನಿಸ್ತು. ಅದಕ್ಕೆ ಸಂತೆಬೆನ್ನೂರು ಹತ್ರ ಸ್ಟಾಪ್ ಮಾಡಿದ್ದೀವಿ. ಸಂತೆಬೆನ್ನೂರು ಒಳಗಡೆ ಬಂದಿದ್ದೀನಿ. ಇದೇ ಪುಷ್ಕರಣಿ ನನ್ನಿದೆ ಕಾಣಿಸ್ತಿದೆಯಲ್ಲ, ನಾನೊಬ್ಬನೇ ಬಂದಿಲ್ಲ, ನನ್ನ ಜೊತೆಗೆ ದರ್ಶನ ಬಂದಿದ್ದಾನೆ. DVG ದರ್ಶಿ ಅಲ್ಲಿದೆ ನೋಡಿ, ವಿಡಿಯೋ ಮಾಡ್ತಿದ್ದಾನೆ. ನಮ್ಮ ದಾವಣಗೆರೆಯಲ್ಲೂ ಸಹ ಪ್ಲೇಸಸ್ ಯಾವಿದ್ದಾವೆ ಅಂತ ಕೇಳ್ತಿರಲ್ಲ, ಅವರಿಗೆಲ್ಲ ನಾನು ಇದು ಕೂಡ ಒಂದು ಟಾಪ್ ಪ್ಲೇಸ್ ದಾವಣಗೆರೆಯಲ್ಲಿ. ಸಂತೆಬೆನ್ನೂರು ದಾವಣಗೆರೆಯಿಂದ 40 ಕಿಲೋಮೀಟರ್ ಆಗುತ್ತೆ. ಸಂತೆಬೆನ್ನೂರು ಬಾತಿ ಆದರೆ ದಾವಣಗೆರೆಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಬಾತಿ ಬಿಟ್ಟರೆ ಮತ್ತು ಹರಿಹರಕ್ಕೆ ಹೋಗ್ಬೋದು, ಹರಿಹರೇಶ್ವರ ಟೆಂಪಲ್ಲು, ಕುಂದೂರು ವಿಂಡ್ ಮಿಲ್ಸು ಮತ್ತು ಆನ್ಗೋಡಿಗೆ ಹೋಗ್ಬೋದು. ಈ ಥರ ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ. ನಾನು ಅವನ್ನೆಲ್ಲ ಕವರ್ ಮಾಡ್ತೀನಿ. ದೇವ್ರ ಬೆಳ್ಳಕ್ಕೆರೆ ಒಂದು ಅದರಲ್ಲಿ, ಇವೆಲ್ಲದನ್ನೂ ಸಹ ಒಂದಿನ ಕವರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಸಂತೆಬೆನ್ನೂರನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಲೆಟ್ಸ್ ಗೋ. ಇಲ್ಲ, ದೇವಸ್ಥಾನ ಏನಿಲ್ಲ ಇಲ್ಲಿ, ಅಂದರೆ ಹಳೆ ಕಾಲದಿದು, ರಾಜರ ಮಂಥನ ಟೈಮಲ್ಲಿ ಇದ್ದದ್ದು. ಕಲ್ಯಾಣಿ ಇದು. ಅಂದರೆ ಇಲ್ಲಿ ಲೋಕಲ್ ಲೈಟ್ಸ್ನ ಕೇಳಿದ್ರೆ ನಮಗೆ ಇಲ್ಲಿದು ಹಿಸ್ಟ್ರಿ ಸಿಗ್ಬೋದೇನೋ. ನೀವು ಎಲ್ಲಿಯವರು? ನಾವು ದಾವಣಗೆರೆ ಇದೆ ಫಸ್ಟ್ ನೋಡ್ತಾ ಇರೋದು ನಾವು ಇದನ್ನು. ಹೇಗೆ ಅನಿಸ್ತಿದೆ? ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಅದೇ ಈಗ ತುಂಬ ಚೆನ್ನಾಗಿರುತ್ತೆ ಹಿಸ್ಟ್ರಿ ಎಲ್ಲ. ಅದೇ ಯಾವ ರಾಜರದು ಆ ಥರ ಏನು ಗೊತ್ತಿಲ್ಲ, ಐಡಿಯಾ ಇಲ್ಲ. 8ನೇ ಶತಮಾನ ಆ ಥರ ಏನು ಗೊತ್ತಿಲ್ಲ. ಅದು ಕಲ್ ಮೇಲೆ ಕೆಲವೊಂದು ಇದು ಅಲ್ಲಿ ಮಂಟಪಗಳು ಕಾಣಿಸುತ್ತಲ್ಲ, ಕೆಲವೊಂದು ಮಂಟಪದ ಮೇಲೆ ಇದ್ದಾವೆ. ಇಸ್ವಿ ಇದೆ, ಕೆಲವೊಂದು ದಿನ ಅಷ್ಟು ನಮಗೆ ಗೊತ್ತಾಗಲ್ಲ ಅದು, ಯಾಕಂದ್ರೆ ತುಂಬ ಹಳೆಯದಲ್ವಾ. ಹಳೆ ಕನ್ನಡದಲ್ಲಿ ಬರ್ದಿರ್ತಾರೆ ಲೋಕಲ್ ಲೈಟ್ಸಿಗೆ ಅಥವಾ ಇದ್ರ ಬಗ್ಗೆ. ತುಂಬ ಚೆನ್ನಾಗಿಲ್ಲ. ಹೌದು, ಅಲ್ಲ ಈಗೀಗ ದಾವಣಗೆರೆ ಸುತ್ತಮುತ್ತ ಇರೋ ಎಲ್ಲ ಬೇರೆ ಕಡೆಗೆ ಹೋಗಿ ಪ್ರೀ ವೆಡ್ಡಿಂಗ್ ಮಾಡಿಸ್ತಿರೋದು. ಬಟ್ ಅಲ್ಲ, ಈಗೀಗ ಸ್ವಲ್ಪ ಕಮ್ಮಿ ಆಗಿರ್ಬೋದೇನೋ. ಟ್ರೆಂಡ್ ಇದ್ದಿದ್ದು ಮುಂಚೆಯಿಂದನೂ ಇಲ್ಲೇ ಇದ್ದಿದ್ದು. ಈಗೀಗ ಎಲ್ಲ ಫಾಲ್ಸ್ ಅಂತೆ ಮತ್ತು ಬೀಚ್ ಅಂತೆ, 1 ಅವರ್ ಅಂತೆ, ಈಗೆಲ್ಲ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಪ್ರೀ ವೆಡ್ಡಿಂಗ್ ಅಂತಲೇ ಇದು ಫೇಮಸ್, ಇದು ಈ ಸ್ಪಾಟ್. ಇಷ್ಟು ವರ್ಷ ನೋಡೇ ಇಲ್ಲ ನಾನು ಬಂದಿದ್ದೀನಿ, ಬಟ್ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾವು ಚಿಕ್ಕಮಂಗ್ಳೂರು ಹೋಗ್ತಿದ್ವಲ್ಲ, ಹಂಗೆ ಸಂತೆಬೆನ್ನೂರು ಮೇಲೆ ಹೋದ್ವಾ, ಅದಕ್ಕಂತ ಗಾಡಿ ನಿಲ್ಸ್ಕೊಂಡ್ವಿ ಇಲ್ಲಿ. ನಿಮ್ಮ ಥರ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ದಾವಣಗೆರೆ ಸುತ್ತಮುತ್ತ ಇರೋರಿಗೆ. ನಮಗೂ ಗೊತ್ತಿಲ್ಲ ರೀ. ಇವತ್ತು ನಾವು ನಮ್ಮ ಬಾವರು ಹೇಳಿದ್ರು, ನಾವು ಇಷ್ಟುವರೆಗೂ ನೋಡೇ ಇಲ್ಲ. ಎಲ್ಲ ಕೇಳಿದ್ರು, ಇಲ್ಲ ನಮಗೂ ಸಹ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನಾನು ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ಹಂಗೆ ಬಂದು ಹಂಗೆ ಹೋಗಿದ್ವಿ, ಆಫೀಸ್ ಸ್ಟಾಫಿಂದ ಬಂದು ಹಂಗೆ ಹೋಗಿದ್ವಿ. ಸಂತೆಬೆನ್ನೂರಿಗೂ ಬಂದಿಲ್ಲ ನಾನು. ಅದಾದ ಒಂದು ಕಾಲೇಜ್ ಫಂಕ್ಷನಿಗೇನೋ ಬಂದಿದ್ದೆ. ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ. ಹಾಂ, ದಾವಣಗೆರೆಯಲ್ಲಿ ಮೇಡಮ್ ನೀವು? ಓ, PG ಎಕ್ಸ್ಟೆನ್ಷನಾ? ನಮ್ಮ ಸ್ಕೂಲಲ್ಲೇ ಓದಿದ್ದು ನಾನು. KVS AGB ಕಾಲೇಜ್. ಕೊಡಿ, ತೆಗಿತೀನಿ. ನಿಂತ್ಕೊಳ್ಳಿ, ತೆಗಿತೀನಿ. ಹಾಂ, ಬರುತ್ತೆ, ತೆಗಿ. ಹೌದು, ಬರುತ್ತೆ, ಅದನ್ನು ತೆಗಿತೀನಿ ನಾನು. ಸ್ವಲ್ಪ ಈ ಕಡೆಗೆ ಬರ್ರಿ ನೀವು. ಹಾಂ, ತುಂಬ ಚೆನ್ನಾಗಿದೆ. ಲೋಕಲ್ ಇದೆಲ್ಲ ತುಂಬ ಚೆನ್ನಾಗಿದೆ. ಯೂಟ್ಯೂಬಲ್ಲ. ಹಾಂ, ಮಿಸ್ಟರ್ ರಾಕಿ DVG ಅಂತ ಚಾನಲ್ ಹೆಸರು. ರಾಕಿ DVG, ROCKY DVG. ಥ್ಯಾಂಕ್ ಯು. DVG ದರ್ಶಿ ಇವರೇ ನೋಡಿ. ನಾನು DVG ದರ್ಶಿ ಬಂದಿದ್ದೀನಿ. ವಿಡಿಯೋ ಯೂಟ್ಯೂಬಲ್ಲಿ ಹಾಕಂಗಿಲ್ಲ ಅಂತ, ವಿಡಿಯೋ ಮಾಡಂಗಿಲ್ಲ ಅಂತ. ಯಾಕೆ? ಅಲ್ಲಪ್ಪ, ಇಷ್ಟು ದಿನ ಎಲ್ಲ ಪ್ರೀ ವೆಡ್ಡಿಂಗ್ ಮಾಡ್ತಿದ್ರಂತೆ, ವೀಡಿಯೋ ಮಾಡಾಕ್ತಾರಂತೆ. ನಮ್ಮ ದಾವಣಗೆರೆ ಇರೋ ಪ್ಲೇಸಸ್ ಗೊತ್ತಾಗಬೇಡ ನಮ್ಮ ಜನಕ್ಕೆ. ಸೊ ದಾವಣಗೆರೆ ಜನಕ್ಕೆ ಇನ್ನೂ ಎಷ್ಟು ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ವ, ಈ ವಿಡಿಯೋ ನೋಡಿದ್ಮೇಲೆ ಆದರೂ ಬನ್ನಿ. 1 ಡೇ ಪಿಕ್ನಿಕ್ ಅಂತ ಬಂದು ಹೋಗ್ಬೋದು. ಇಲ್ಲಿ ಬಿಸಿಲಿಲ್ಲ ಚೆನ್ನಾಗಿ ಅನಿಸ್ತಿದೆ. ಬಿಸಿಲಿದ್ದಾಗ ಸ್ವಲ್ಪ ಹಿಂಸೆ.
ಓ ಮೀನಿದ್ದಾವೆ. ದೊಡ್ಡವು ಇದ್ದಂಗೆ ಇದಾವಲ್ಲ ಮೀನುಗಳು. ಓ ಮಂಡಕ್ಕಿ ಹಾಕಿದ್ರೆ ಮೇಲೆ ಬರ್ತವೆ. ಇದೆಲ್ಲ ಸಣ್ಣ ಸಣ್ಣ ಮೀನಿದೆ ನೋಡಿ. ಇಲ್ಲ ದೊಡ್ಡ ಮನೆ ಹುಡುಗನ ಅವ್ನು ಬರ್ತಾನ ಗೊತ್ತಾ ಸ್ನಾನ ಮಾಡ್ಕೊಂಡು ಹಾಂ ದೇವಸ್ಥಾನಕ್ಕೆ ತೇರು ಎಳಿಬೇಕಾರೆ ಸ್ನಾನ ಮಾಡಿ ಹಿಂಗೆ ಅನ್ಕೊಂಬರ್ತ ನೋಡು. ನೋಡಿ ನಾನು ಇಲ್ಲೇನಾ? ಓಕೆ, ಇವರೊಬ್ರು ನಮ್ಮ ಪಾರ್ಟ್ನರ್, ನಮ್ಮ ಈಗ ಟ್ರಿಪ್ಪಿನ ಮೆಂಬರ್. ಇವ್ರ ಹೆಸರು ಕೂಡ ರಾಕೇಶ್ ಅಂತ, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದು. ದರ್ಶಿ ಬಾರ ಕೆಳಗೆ. ಇಷ್ಟೊತ್ತು ಕದಿದ್ದಕ್ಕೂ ಒಂದು ಒಳ್ಳೆ ಕ್ಲಿಪ್ ಸಿಕ್ತು ನೋಡು. ಈಗ ಸ್ವಲ್ಪ ಬಿಸಿಲು ಬಿದ್ದಿದೆ. ಬಿಸಿಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಪಿಕ್ನಿಕ್ ಥರ ಮಾಡ್ಕೊಂಡು ಇಲ್ಲಿಗೆ ಬಂದರೆ ಒಂದು ಒಳ್ಳೆ ಸ್ಪಾಟ್ ಇದು. ಕುತ್ಕೊಳಕ್ಕೆಲ್ಲ ಜಾಗ ಇದೆ ಇಲ್ಲೆಲ್ಲ. ಅಲ್ಲಿ ತೋರಿಸಿ ಬ್ರೋ, ಇಲ್ಲೆಲ್ಲ ಕಲ್ಲಿಂದೆಲ್ಲ ಇದೆ ಅಲ್ಲ. ಎಷ್ಟೇ ಬಿಸಿಲು ಬಿದ್ದರೂ ಕೂಡ ಅಷ್ಟು ನಮಗೆ ಬಿಸಿಲು ಅನಿಸಲ್ಲ. ಇಲ್ಲಿ ಕಲ್ಲಲ್ವ, ತಣ್ಣಗೆ ಅನಿಸುತ್ತೆ. ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ರು ಈಗ ಕಮಿಟಿಯವರು ಇದನ್ನ. ಮುಂಚೆ ಅಷ್ಟು ಈಗ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಅಷ್ಟೊಂದು ಪರ್ಮಿಷನ್ ಕೊಡ್ತಿಲ್ಲ ಅಂದ್ಕೊತೀನಿ. ಬಟ್ ಒಂದು ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಸ್ಪಾಟ್ ಅನ್ನೋದಕ್ಕೇ ಫೇಮಸ್ ಇದು. ಮತ್ತು ದೊಡ್ಡ ಮನೆ ಹುಡುಗ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೇ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮ ಬ್ರೋ ಹೇಳಿದ್ದೀಗ ಅವರು ಇಲ್ಲೇ ಅಂತ. ಅದು ಸೀನ್ ಇದೆ ಅಲ್ಲ, ತೇರು ಎಳೆಯೋಕ್ಕಿಂತ ಮುಂಚೆ ಬರ್ತಾರಲ್ಲ ನೀರಿಂದ ಎದ್ದು ಸ್ನಾನ ಮಾಡಿಕೊಂಡು, ಅದಿದೆ ಪುಷ್ಕರಣಿ. ಅದು ಸಂತಬೆನ್ನೂರ್ದು. ಬಟ್ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿದ್ದವರು ಸಿಕ್ಕಿರೋ ಚೆನ್ನಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಟ್ ನಮಗಷ್ಟು ಗೊತ್ತಿಲ್ಲ. ನಾವು ಸಂತಬೆನ್ನೂರಿಗೆ ಬರ್ತೀವಿ ಅಂತ ಅಂದ್ಕೊಂಡಿಲ್ಲ, ಸಡನ್ಲಿ ಪ್ಲ್ಯಾನ್ ಆಯ್ತು. ಇಲ್ಲಿ ಹೆಂಗೂ ಇದೇ ರೂಟಲ್ಲಲ್ವಾ ಹೋಗೋದು ಅಂತ ಸಂತಬೆನ್ನೂರು ಮುಂದೆ ಬಂದಾಗ ಗಾಡಿ ನಿಲ್ಸೋಕ್ಕೆ ಹೇಳಿ ಇಲ್ಲಿ ಒಳಗೆ ಬಂದ್ವಿ ನಾವು. ಸೊ ನೆಕ್ಸ್ಟ್ ಟೈಮ್ ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಈಗ ಸದ್ಯಕ್ಕೆ ಇದೊಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ದಾವಣಗೆರೆ ಇನ್ನೂ ಯಾರ್ಯಾರಿಗೆ ಈ ಪ್ಲೇಸ್ ಗೊತ್ತಿಲ್ಲೋ, ಗೊತ್ತಾದಮೇಲೆ ನಾನು ವಿಡಿಯೋ ನೋಡಿದ ಮೇಲೆ ಬನ್ನಿ, ನೀವು ಸಹ ವಿಸಿಟ್ ಮಾಡಿ. ಇಲ್ಲಿಗೆ ಏನು ಟೈಮಿಂಗ್ಸ್ ಇದೆ ಅದು ತಿಳ್ಕೊಳ್ರಿ ಇಲ್ಲಿ ಬರುವಾಗ. ಇಲ್ಲ ನಾನೇ ಹೇಳ್ತೀನಿ ಹೋಗುವಾಗ, ಅದನ್ನ ನೋಡಿಕೊಂಡು. ಈಗ ನಮಗೆ ಟೈಮ್ ಆಗುತ್ತೆ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ? ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ವಿಷಯ ಏನಂದರೆ, ಹೊಸ ಕ್ಯಾಮ್ರಾ ತೊಗೊಂಡಿದ್ದೀನಿ ನಾನು. ಅದೇ ಕ್ಯಾಮ್ರಾದಲ್ಲಿ ಈಗ ಈ ವಿಡಿಯೋನ ಮಾಡ್ತಿರೋದು, DJI Action 2 ಕ್ಯಾಮ್ರಾನ. ಸೊ ನಾನು ಅಂದ್ಕೊಂಡೆ ಚಿಕ್ಕಮಗಳೂರದೇ ಫಸ್ಟ್ ಲಾಗ್ ಆಗುತ್ತೆ, ಟ್ರಾವೆಲ್ ಲಾಗ್ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮ ದಾವಣಗೆರೆ ಪ್ಲೇಸ್ದೇ ಫಸ್ಟ್ ವಿಡಿಯೋ ಆಯಿತು. ಸೊ ಅದೇ ಖುಷಿ ನನಗೆ. ಲೆಟ್ಸ್ ಗೋ. ಫುಲ್ ಬಿಸಿಲು ಇರಬಾರ್ದು ಇಲ್ಲಿ, ಬಿಸಿಲೇ ಇರಬಾರ್ದು. ಟೋಟಲಾಗಿ ಮಳೆ ಬರಬೇಕು, ಹನಿ ಹನಿ. ಸಖತ್ತಾಗಿರುತ್ತೆ ಇನ್ನು.